ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಹೊಸದಾಗಿ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿದೀನಿ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಹೀಗೆ ಇರಬೇಕು. ಸೊ ಎಲ್ಲ ಕೆಲವೊಂದು ಜನ ಹೇಳ್ತಾ ಇದ್ರು ಯೂಟ್ಯೂಬ್ ಬ್ಲಾಗ್ಸ್ ನ ಸ್ಟಾರ್ಟ್ ಮಾಡಿ ಅಂತ. ಫ್ಯಾಮಿಲಿ ಅವರು ಕೂಡ ಸಪೋರ್ಟ್ ಕೂಡ ಮಾಡ್ತಾ ಇದ್ರು. ಸೊ ಇವತ್ತು ಫಸ್ಟ್ ವ್ಲಾಗ್ ಅನ್ನ ನಮ್ಮ ಫ್ಯಾಮಿಲಿ ಮನೆಯಲ್ಲಿ ಇವತ್ತು ಸ್ಟಾರ್ಟ್ ಮಾಡಿದೀನಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಇರುವಂತಹ ಮೆಂಬರ್ಸ್ ಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ನಾನು ಇವತ್ತು ಓಪನ್ ಮಾಡಿದ್ರಿಂದ ನೀವು ಕೂಡ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ವಿಶ್ವಾಸ ಅರಸಿ. ನಮ್ಮಮ್ಮ ಇವರು ಸಪೋರ್ಟ್ ಕೂಡ ಮಾಡಿದ್ರು ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವರು ನಮ್ಮಪ್ಪ ಫ್ರೆಂಡ್ಸ್ ಸಖತ್ ಸಪೋರ್ಟ್ ಮಾಡಿದ್ದಾರೆ ನನ್ನ ಚಾನಲ್ ನ ಇವತ್ತು ವ್ಲಾಗ್ಸ್ ಮಾಡು ಅಂತ. ಸೊ ಇಬ್ಬರಿಗೂ ಕೂಡ ವಿಶ್ ಮಾಡಿ, ಹಾಗೆ ಇನ್ನೊಬ್ರು ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ, ನನ್ನ ತಂಗಿ ಫ್ರೆಂಡ್ಸ್ ಇವರು. ಇಲ್ಲಿ ನಮ್ಮ ಪುಟಾಣಿ ತಂಗಿ ಪಾಪು ಫ್ರೆಂಡ್ಸ್. ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ಹೀಗೆ ನಮ್ಮ ಅಕ್ಕ ಇವರು. ಹಾಯ್ ನಮ್ಮ ಬಾವ ಫ್ರೆಂಡ್ಸ್. ಇದೆಲ್ಲರೂ ಕೂಡ ನಮ್ಮ ಮನೆಯ ಸದಸ್ಯರು. ಸೊ ಇವ್ರು ನಮ್ಮವ್ವ. ಹಾಯ್ ನಗಾಡ್ತಿದೆ ಫ್ರೆಂಡ್ಸ್. ನನ್ನ ಅಳಿಮಯ್ಯ, ನಮ್ಮ ಅಕ್ಕನ ಮಗ. ಸೊ ಎಲ್ಲ ಆಯನು ಲಾಕ್ ಸ್ಟಾರ್ಟ್ ಮಾಡ್ತಿರೋದು. ಟೈಮ್ ಈಗ 8:15 ನೋಡಿ. ಇಷ್ಟು ಕಾಣಿಸ್ತಿದೆ ಅನ್ಸುತ್ತೆ. 8:15 ಬಟ್ ಅಲ್ಲ, 51 ಕಾಣಿಸ್ತಿದೆ. ಬಟ್ 8:15 ನಾವು ಲಾಸ್ಟ್ ಸ್ಟಾರ್ಟ್ ಮಾಡ್ತಿದೀವಿ. ಎಂಡು ಮಾಡ್ತೀವಿ. ಈಗ ಏನ್ ಗೊತ್ತಾಗಷ್ಟು ನಾವು ಡೈಲಿ ಬೆಳಗ್ಗೆ ಎದ್ದಾಗಿಂದ ನಾವು ಮಲಗೋ ತನಕ ನಾವ್ ಏನ್ ಮಾಡ್ತೀವಿ, ನಮ್ ಡೈಲಿ ರೊಟೇಷನ್ ಏನಿದೆ ಅದನ್ನೆಲ್ಲ ನಾವು ನಿಮ್ಗೆ ಹೇಳ್ತೀವಿ. ಬಟ್ ಏನೇನ್ ಐಡಿಯಾಸ್, ಯಾವ ತರ ವ್ಲಾಗ್ ಮಾಡ್ಬೇಕು ಅನ್ನೋ ಐಡಿಯಾಸ್ ನೀವು ಕೊಡ್ಬೇಕು. ನಮ್ಮ ದೊಡ್ಡ ಕಾಮಿಡಿ ಪೀಸು, ನಮ್ಮ ಮನೆಗೆ ದೊಡ್ಡ ಕಾಮಿಡಿ ಪೀಸು. ಬರೀ ಎಲ್ಲರಿಗೆ ಹಾಕೊಂಡುತ್ತೆ. ಊಟ ಮಾಡಿದ್ರೆ ಊಟ ಮಾಡಲ್ಲ, ಕಾಫಿ ಕೊಡ ತಕ್ಷಣ ಬೇಡ ಅನ್ನುತ್ತೆ, ಆಮೇಲೆ ಲಾಸ್ಟಿಗೆ ಇಸ್ಕೊಂಡ್ ಕುಡಿಯುತ್ತೆ. ಏನವ ನಿಂದು ಸಮಾಚಾರ? ಹಾಯ್ ಮಾಡವ, ಹಾಯ್ ಮಾಡು. ಹಾಯ್. ನೀನ್ ಅಲ್ಲಿ ನೋಡವ, ಎಲ್ಲ ನಗಾಡ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ. ನೀನ್ ಅಲ್ಲಿ ನೋಡಿದ್ರೆ ಏನು ಹಾಕಲ್ಲ, ಕಿಚನ್ ಹಾಕಂಗ ಜಾಸ್ತಿ ನಮ್ಮವ್ವ ಜಾಸ್ತಿ ಬರಕಲ್ಲ, ಉಣ್ಣಕ್ಕೂ ಬರಕಲ್ಲ, ಏನೂ ಇಲ್ಲ. ಜಾಸ್ತಿ ಎಲೆ ಹಾಕಣುತ್ತೆ ಗೈಸ್. ನಮ್ಮವ್ವ ಜಾಸ್ತಿ ಎಲೆ ಹಾಕಣುತ್ತೆ. ಇಷ್ಟು ವರ್ಷ, ಇಷ್ಟು ವಯಸ್ಸು ಆಗೈತೆ, ಮುದುಕಿ ಆಗೈತೆ, ಆದ್ರೆ ನಮ್ಮವ್ವ ಕೆಲ್ಸಕ್ಕೆ ಹೋಗುತ್ತೆ ಅಲ್ವೇನವ್ವ? ಇವ್ನ ಏನ್ ಗೊತ್ತಾ ಗೈಸ್, ಒಂದ್ ಹೋಮ್ವರ್ಕ್ ಬರೆಯಲ್ಲ, ಒಂದ್ ಹೇಳಿನ ಮಾತು ಕೇಳಲ್ಲ, ಏನು ಮಾಡಲ್ಲ, ಬರೀ ಕಿತಾಪತಿ ಆಗ್ತಾನೆ. ಇವ್ರ ಮಾಮ ಇದೆ, ಅವ್ರ ಮಾಮನ್ ತರನೇ ಸೇಮ್ ಫ್ರೆಂಡ್ಸ್. ಒಂದ್ ಸ್ಕೂಲಿಗೆ ಹೋಗೋದ್ರೆ ಹೋಗ್ತಾನೆ, ಮಾತ್ರ ಹೋಮ್ವರ್ಕ್ ಮಾಡಲ್ಲ, ಹೇಳಿನ ಮಾತು ಕೇಳಲ್ಲ. ಎಕ್ಸಾಮ್ ಹೆಂಗ್ ಬರೀತಿ ಅಂದ್ರೆ ಪಾಸ್ ಅಂತಾನೆ, ಅದ್ ಬಿಟ್ರಿ ಏನು ಮಾಡಲ್ಲ. ಏನ್ ಮಾಡೋದ್, ನೀವೇ ಒಂದ್ ಸೊಲ್ಯೂಷನ್ ಹೇಳಿ ಗೈಸ್. ಏನು ಹೇಳಿದ ಮಾತೆ ಕೇಳಲ್ಲ ಗೈಸ್ ಇವನು. ಬರೀ ಎಕ್ಸಾಮ್ ಅಂದ್ರೆ ಬರೀ ಜ್ವರ, ಹೊಟ್ಟೆ ನೋವು, ಕೆಮ್ಮು ಎಲ್ಲ ಆಗುತ್ತೆ. ಏನ್ ಹುಡ್ಗನಪ್ಪ ಏನೋ ಗೊತ್ತ. ಇವಳೇ ಗಾಯ್ಸ್, ಇವಳು ಗೌರಿ ಹಬ್ಬದ ದಿನ ಹುಟ್ಲಾ. ಅದಕ್ಕೆ ನಮ್ಮ ಮನೆಯಲ್ಲೆಲ್ಲ ಗೌರಮ್ಮ ಅಂತ ಕರಿತೀವಿ. ಒಂದೊಳ್ಳೆ ನೇಮ್ ಇದೆ ಹೇಳಿ ನಾವ್ ಇಡ್ತೀವಿ. ಒಳ್ಳೆ ಪಿ ಇಂದ ಬರ್ಬೇಕು ಅಕ್ಷರ ಪಿ. ಈಗ ಏನ್ ಗೊತ್ತಾಗಷ್ಟು ನಾವು ಡೈಲಿ ಬೆಳಗ್ಗೆ ಎದ್ದಾಗಿಂದ ನಾವು ಮಲಗೋ ತನಕ ನಾವ್ ಏನ್ ಮಾಡ್ತೀವಿ, ನಮ್ ಡೈಲಿ ರೊಟೇಷನ್ ಏನಿದೆ ಅದನ್ನೆಲ್ಲ ನಾವ್ ನಿಮ್ಗೆ ಹೇಳ್ತೀವಿ. ಬಟ್ ಏನೇನ್ ಐಡಿಯಾಸ್, ಯಾವ ತರ ವ್ಲಾಗ್ ಮಾಡ್ಬೇಕು ಅನ್ನೋ ಐಡಿಯಾಸ್ ನೀವು ಕೊಡ್ಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.